ಹಾಯ್ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡಿದ್ದಾರೆ. ಬ್ರಹ್ಮೇಶ್ವಿನನ್ನು ಕಂಪ್ಲೀಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಸಂಧ್ಯಾ ಸಾವಿಗೆ ಕಾರಣ ಏನು ಅನ್ನೋ ಸತ್ಯ ಗೊತ್ತಾಯ್ತಾ? ಸಂಧ್ಯಾ ಜೀವಂತವಾಗಿದ್ದಾರೆ. ಏನಾಯಿತು, ಏನು ಕಥೆ, ಇದೆಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರೀತು ಮತ್ತು ವಿಕ್ಕಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತಾರೆ ಅರ್ಜುನ್. ಅದಕ್ಕೆ ಕಾರಣ ರೀತು ಹೇಳಿದಂಥ ಆ ಒಂದು ಕಠೋರ ಸತ್ಯ. ಆ ಒಂದು ಕಠೋರ ಸತ್ಯವನ್ನು ಕೇಳಿಸ್ಕೊಂಡಂಥ ಅರ್ಜುನ್ ನಿಜವಾಗ್ಲೂ ಕೂಡ ಆಘಾತಗೊಳ್ತಾರೆ. ಯಾಕಂದರೆ ತನ್ನ ತಂಗಿ ವಿಕ್ಕಿಗೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ನಾನು ಖಂಡಿತವಾಗ್ಲೂ ಸತ್ತೋಗ್ಬಿಡ್ತೀನಿ ಅಂತ ಹೇಳಿದಾಗ ಅರ್ಜುನ್ಗೆ ಬೇರೆ ದಾರಿನೇ ಕಾಣಿಸೋದಿಲ್ಲ. ವಿಕ್ಕಿ ಒಬ್ಬ ಕ್ರಿಮಿನಲ್ ಕೆಟ್ಟವನು ಅಂತ ಗೊತ್ತಿದ್ರು ಕೂಡ ರೀತು ಮದುವೆಯನ್ನು ವಿಕ್ಕಿ ಜೊತೆ ಮಾಡಿಸೋದಾಗಿ ಮಾತು ಕೊಡ್ತಾರೆ ರೀತುಗೆ. ಜೊತೆಗೆ ಅರ್ಜುನ್ ಶಕ್ತಿ ಪ್ರಸಾದ್ ಮನೆಗೆ ಹೋಗಿದ್ದೆ ವಿಕ್ಕಿ ಹತ್ರ ಮದುವೆ ಮಾತುಕತೆಯನ್ನು ಮಾಡ್ತಾರೆ. ವಿಕ್ಕಿ ಇಲ್ಲ ಆಗೋದಿಲ್ಲ ಅಂತೆಲ್ಲ ಹೇಳಿದಾಗ ಶಕ್ತಿ ಪ್ರಸಾದ್ ಎಂಟ್ರಿ ಕೊಟ್ಟಿದೆ. ಖಂಡಿತ ಈ ಮದುವೆ ನಡೆಯುತ್ತೆ, ಇಲ್ಲೇ ಎಂಗೇಜ್ಮೆಂಟ್ ಆಗುತ್ತೆ, ನಾಳೆ ನಿಮ್ಮ ಮನೆಯವ್ರನ್ನ ಒಪ್ಸಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ರೀತುನ ವಿಕ್ಕಿ ಜೊತೆ ಮದುವೆ ಮಾಡಿಸೋದೇ ಇಲ್ಲ ಅಂತ ಹೇಳಿದಂಥ ರುದ್ರ ಮತ್ತು ಜಯಂತ್ ಅವರು ಅರ್ಜುನ್ ಹೇಳಿದಾಗ ಖಂಡಾಮಂಡಲ ಆಗ್ತಾರೆ, ಅಪೋಸ್ ಮಾಡ್ತಾರೆ. ಬಟ್ ಇಲ್ಲಿ ನಿಮ್ಮ ಮಗಳು ಮುಖ್ಯನೋ ಮರ್ಯಾದೆ ಮುಖ್ಯನೋ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟು ಅರ್ಜುನ್ ಜೆ ಪಿ ಪಾಟೀಲ್ ಜೊತೆ ಹೋಗ್ತಾರೆ. ಬಿಕಾಸ್ ಜೆ ಪಿ ಪಾಟೀಲ್ ಅರ್ಜುನ್ ಹತ್ರ ನಿಜವಾಗ್ಲೂ ನೀನು ರಿಯಲಿ ಗ್ರೇಟ್, ಪರವಾಗಿಲ್ಲ, ನನ್ನ ಮಗನಾಗಿ ನೀನು ಮಾಡದೇ ಇದ್ದರೂ ಕೂಡ ನಿನ್ನ ತಂಗಿಗೆ ಒಳ್ಳೆ ಅಣ್ಣನಾಗಿ ಯೋಚನೆ ಮಾಡಿದ್ಯಲ್ವಾ, ಶಕ್ತಿ ಪ್ರಸಾದ್ ಮಗನ ಜೊತೆ ರೀತು ಮದುವೆಯನ್ನು ಫಿಕ್ಸ್ ಮಾಡಿಸಿದ್ಯಲ್ವಾ, ಪರವಾಗಿಲ್ಲ. ನಾನು ಜಯಂತ್ಗೆ ಎಷ್ಟೋ ಬಾರಿ ಹೇಳಿದೆ, ಬಟ್ ಯಾವತ್ತೂ ಕೂಡ ಅವನು ನನ್ನ ಮಾತನ್ನು ಕೇಳ್ದವನಲ್ಲ, ಆದರೆ ನೀನು ಒಪ್ಪಿಸ್ಬಿಟ್ಟೆ, ಯು ಆರ್ ರಿಯಲಿ ಗ್ರೇಟ್ ಅಂತ ಹೇಳ್ತಿದ್ದಾರೆ. ಬಟ್ ಅರ್ಜುನ್ ಯಾಕೆ ಒಪ್ಪಿಸ್ದ, ಅದಕ್ಕೆ ಕಾರಣ ಏನು ಅನ್ನೋದು ಅರ್ಜುನಿಗೆ ಮಾತ್ರ ಗೊತ್ತಿದೆ. ಬಿಕಾಸ್ ಈ ವಿಷಯ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ರೀತು ಕೂಡ ಯಾರಿಗೂ ಹೇಳಬಾರ್ದು ಅಂತ ಕೂಡ ಹೇಳ್ತಾಳೆ. ಇದರ ನಡುವೆ ಭಾರ್ಗವಿ ರೀತು ಯಾರಿಗೆ ದುಡ್ಡು ಕೊಟ್ಲು ಆ ವ್ಯಕ್ತಿಯನ್ನು ಪ್ರತಾಪ್ ಇನ್ಸ್ಪೆಕ್ಟರ್ ಕಡೆಯಿಂದ ಲಾಕ್ ಮಾಡಿಸಿದಾಳೆ. ಲಾಕ್ ಮಾಡಿರ್ತಕ್ಕಂತಹ ಇನ್ಸ್ಪೆಕ್ಟರ್ ಆ ರೌಡಿಯನ್ನು ಹೊಡೆದು ಚಚ್ಚಿ ಬಾಯಿ ಬಿಡಿಸೋಕೆ ಮುಂದಾಗ್ತಿದ್ದಾರೆ. ಬಟ್ ಆ ವ್ಯಕ್ತಿ ಎಷ್ಟೇ ಹೇಳಿದ್ರು ಕೂಡ ಯಾವುದೇ ರೀತಿಯ ಸುಳಿವನ್ನು ಕೂಡ ಬಿಟ್ಕೊಡ್ತಿಲ್ಲ. ಎತ್ತ ಕಡೆ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಗೆ ಮತ್ತು ರುದ್ರ ಅವರು ಬಂದಿದ್ದಾರೆ. ಯಾಕಂದರೆ ರೀತು ಮದುವೆ ಆಗಲೇಬೇಕು ಅಂತ ಹಠ ಮಾಡ್ತಾಳೆ, ಅಪ್ಪನ್ನೇ ಆಡ್ಕೋತಾಳೆ, ಅಪ್ಪನ್ನೇ ಹೀನಾಯವಾಗಿ ಕಾಣ್ತಾಳೆ. ಇದರಿಂದ ತುಂಬಾ ಮನಸ್ಸಿಗೆ ನೋವು ಮಾಡ್ಕೋತಾರೆ ಜಯಂತ್ ಮತ್ತು ರುದ್ರ. ಬಿಟ್ಬಿಡು, ಇನ್ನೇನು ಇಷ್ಟು ಎಲ್ಲ ಹೇಳಿದ್ಮೇಲೂ ಕೂಡ ಮಗಳು ಬೇರೆ ಯಾರನ್ನೂ ಕ್ರಿಮಿನಲ್ಲೇ ಮದುವೆ ಆಗ್ತೀನಿ ಅಂದರೆ ಏನು ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ನಿನ್ನಿಷ್ಟ, ನಿನ್ನ ಮದುವೆ ದಾರಿ ಎರಿತೀವಿ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಅರ್ಜುನ್ ಇಡೀ ಕುಟುಂಬ ಎಂಗೇಜ್ಮೆಂಟ್ಗೆ ಶಕ್ತಿ ಪ್ರಸಾದ್ ಮನೆಗೆ ಬಂದಿದೆ. ಶಕ್ತಿ ಪ್ರಸಾದ್ ಮನೆಗೆ ಬರ್ತಿದ್ದಾಗ ಇಲ್ಲಿ ಬೃಂದ ಅಂತೂ ಇವತ್ತಕ್ಕೆಲ್ಲ ನಾನೇ ಕಾರಣ, ನಾನೇ ಅಲ್ವಾ ನಿನಗೆ ಐಡಿಯಾ ಕೊಟ್ಟಿದ್ದು, ಅರ್ಜುನ್ ಹತ್ರ ಕೇಳಿದ ಕೆಲಸ ಆಗತ್ತೆ ಅಂತ, ನೋಡಿದ್ಯಾ ಹೇಗಾಯಿತು ಅಂದಾಗ ಖಂಡಿತ ಅದಕ್ಕೆ ನೀವೊಬ್ಬರೇ ನನ್ನನ್ನು ಮನೇಲಿ ಕೇರ್ ಮಾಡೋದು, ನನ್ನ ಬಗ್ಗೆ ಯೋಚನೆ ಮಾಡೋದು, ತುಂಬ ಅಂದರೆ ತುಂಬಾ ಧನ್ಯವಾದ ನಿಮಗೆ ಅಂತ ಧನ್ಯವಾದವನ್ನು ಕೂಡ ತಿಳಿಸ್ತಾಳೆ. ಆದರೆ ತುಂಬ ಕ್ಯೂರಿಯಾಸಿಟಿ ಇದೆ ಬೃಂದಾಗೆ, ಹೀಗೆ ರೀತಿ ಒಪ್ಸಿರ್ಬೋದು, ಜಸ್ಟ್ ನಾನು ಹೇಳಿದ್ದು ಒಪ್ಸು ಅಂತ. ಬಟ್ ಇವಳು ಯಾವ ಪ್ಲ್ಯಾನ್ ಯೂಸ್ ಮಾಡಿದ್ಲು, ಏನು ಐಡಿಯಾ ಯೂಸ್ ಮಾಡಿದ್ಲು ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿ ಇದೆ ಬೃಂದಾಗೆ. ಅದೇ ಕಾರಣಕ್ಕೆ ಅದೇ ಕ್ಯೂರಿಯಸ್ನೆಸ್ಸಿಂದ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾಳೆ ರೀತು, ನಾನು ನಿನಗೆ ಯಾವ ಐಡಿಯಾ ಇಟ್ಕೊಂಡು ಮಾಡು ಅಂತ ಹೇಳ್ಕೊಟ್ಟಿಲ್ಲ, ಜಸ್ಟ್ ಈ ರೀತಿ ಮಾಡು ಅಂದೆ, ಯಾವ ರೀಸನ್ ಕೊಟ್ಟೆ ಅರ್ಜುನ ಒಪ್ಸೋದಕ್ಕೆ, ಜಸ್ಟ್ 1-2 ದಿನದಲ್ಲಿ ಈ ರೀತಿ ಎಂಗೇಜ್ಮೆಂಟ್ ಅಂದರೆ ಏನು ಅರ್ಥ ಅಂತ ಕೇಳಿದಾಗ, ಅದು ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ, ಅವನಿಲ್ಲದೆ ಬದುಕಿಲ್ಲ ಅಂತಷ್ಟೇ ಹೇಳಿದೆ ಅಂತ ಹೇಳಿಬಿಡ್ತಾಳೆ ರೀತು. ಬಟ್ ನಿಜವಾದ ಸತ್ಯ ಯಾವುದನ್ನು ಕೂಡ ರೀತು ಹೇಳೋದಿಲ್ಲ ಬೃಂದಾಗೆ. ಇದರ ನಡುವೆ ವಿಕ್ಕಿ ರೀತುನ ಪ್ರೀತಿ ಮಾಡ್ತಿದ್ದಾರೆ. ಬಟ್ ಇಲ್ಲಿ ತಂದೆ ಮತ್ತು ಮಗಂದು ಇಬ್ಬರು ಕೂಡ ಬೇರೆದೇ ಆಲೋಚನೆ ಇದೆ. ರೀತುನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬರ್ತಿದ್ದಾಗೆ ರೀತು ಕಾರಣಕ್ಕೆ ಅರ್ಜುನ್ ವಂದನಾ ಮದುವೆ ಆಗ್ತೀನಿ ಅಂತ ನಮ್ಮನೆಗೆ ಓಡಿ ಬರಬೇಕು, ಆ ರೀತಿಯಾಗಿ ಮಾಡಬೇಕು ಅಂತ. ಒಂದು ಪಕ್ಷ ಏನಾದರೂ ಅವನು ಮದುವೆ ಆಗಲ್ಲ ಅಂದರೆ ರೀತುಗೆ ಕಿರುಕುಳ ಕೊಡೋದು ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ರೀತು ಮಾತ್ರ ವಿಕ್ಕಿನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾಳೆ. ವಿಕ್ಕಿಗೋಸ್ಕರ ಸಂಧ್ಯಾ ಸಾವನ್ನು ಕೂಡ ಮಾಡಿಬಿಟ್ಟಿದ್ದಾಳೆ. ಜೊತೆಗೆ ಇಲ್ಲಿ ಹಸೆಮಣೆ ಮೇಲೆ ವಿಕ್ಕಿ ಮತ್ತು ರೀತು ಕೂತ್ಕೋತಾರೆ. ಈ ಕಡೆ ತಾಂಬೂಲ್ಯ ಶಾಸ್ತ್ರವನ್ನು ಬದಲಾಯಿಸ್ಕೋಬೇಕಾಗಿದೆ. ತಾಂಬೂಲ್ಯ ಶಾಸ್ತ್ರವನ್ನು ಬದಲಾಯಿಸ್ಕೊಳ್ಳೋಕ್ಕೆ ಅಪ್ಪ ಅಮ್ಮ ಎದ್ದು ನಿಂತರೆ ಶಕ್ತಿ ಪ್ರಸಾದ್ ಅವರು ಅಪ್ಪ ಅಮ್ಮ ನಿಂತ್ಕೋತಾರೆ ಅಂದಾಗ ಬೇರೆಯವ್ರು ನಿಂತ್ಕೋತಾರೆ. ಬಟ್ ಅಪ್ಪ ಅಮ್ಮ ಇದ್ದಾರೆ ಅಂದಮೇಲೆ ಅವರೇ ಮಾಡೋದು ಒಳ್ಳೇದಲ್ವ, ಅದರಿಂದ ಒಳ್ಳೇದೇ ಆಗುತ್ತೆ ಅಂತ ಪುರೋಹಿತರೆ ಹೇಳಿದರು. ಅಯ್ಯೋ ಇವ್ರಿಗೆ ನೆಲೆ ಇಲ್ಲ, ಇವರೇ ಜಿ ಪಿ ಪಾಟೀಲ್ ಮನೇಲಿದ್ದಾರೆ, ದೊಡ್ಡವ್ರ ಜೊತೆ ಮಾಡ್ಕೋಬಹುದಲ್ವ ಅಂತ ಹೇಳಿದೆ. ಜಿ ಪಿ ಪಾಟೀಲ್ ಜೊತೆ ನಾನು ತಾಂಬೂಲ್ಯವನ್ನು ಬದಲಾಯಿಸ್ಕೋತೀನಿ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ. ಅಲ್ಲೂ ಕೂಡ ರುದ್ರ ಮತ್ತು
ಜಯಂತ್ ಅವ್ರಿಗೆ ಅವಮಾನ ಆಗತ್ತೆ, ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತಿದ್ದಾಳೆ ರೀತು. ಬಟ್ ರೀತುಗೆ ಅವಳ ಪ್ರೀತಿ ಬಿಟ್ಟು ಬೇರೆ ಯಾವುದೂ ಕೂಡ ಕಾಣಿಸ್ತಿಲ್ಲ, ಕುರುಡು ಪ್ರೀತಿಗೆ ಬಲಿಯಾಗಿದ್ದಾಳೆ ಅಂತ ಹೇಳ್ಬೋದು. ಇತ್ತ ಕಡೆ ಜಯಂತ್ ರುದ್ರ ಅವರ ಬದಲಿಗೆ JP ಪಾಟೀಲ್, ನಿರ್ಮಲಾ ಪಾಟೀಲ್ ನಿಂತು ಶಕ್ತಿ ಪ್ರಸಾದ್ ಅವರ ಗಂಡ ಹೆಂಡತಿ ಜೊತೆ ತಾಂಬೂಲ ಶಾಸ್ತ್ರವನ್ನು ಬದಲಾಯಿಸ್ಕೊತಾರೆ. ನಂತರ ಉಂಗ್ರ ಶಾಸ್ತ್ರವನ್ನು ಬದಲಾಯಿಸಬೇಕಾಗಿದೆ. ಇಲ್ಲಿ ವಂದನ ತಾನೇ ವಜ್ರದ ಉಂಗ್ರ ತಂದಿದ್ದೀನಿ ತಗೋ ಹಾಕು ಅಂದಾಗ, ಎಂಥ ಒಳ್ಳೆ ಅದಕ್ಕೆ ಪಡ್ಕೊಂಡಿದ್ಯಾ ರೀತು ಅಂತ ಬೃಂದ ಕೇಳ್ತಾರೆ. ಬೃಂದಾಗೂ ಅಲ್ಲಿದೆವು ಉಂಗುರ ಹಾಕ್ಬಿಡು ಅಂತ ಹೇಳಿ ಅರ್ಜುನ ಹೇಳಿದಾಗ, ಈ ಉಂಗುರನ್ನು ತಂದಿಲ್ವ ರೀತು ಅಪ್ಪ ಅಮ್ಮ, ಅದಕ್ಕೂ ಕೂಡ ಗೊತ್ತಿಲ್ವ ಅಂತೆಲ್ಲ ಮಾತಾಡ್ತಾರೆ. ಅದರಿಂದ ಮತ್ತೂ ಅವಮಾನ ಆಗುತ್ತೆ. ತದನಂತರ ಎಂಗೇಜ್ಮೆಂಟ್ ಮುಗಿಯುತ್ತೆ. ಎಂಗೇಜ್ಮೆಂಟ್ ಮುಗಿತದ್ದಾಗೇ ಆತ ಕಡೆ ಶಕ್ತಿ ಪ್ರಸಾದ್ JP ಪಾಟೀಲ್ ಹತ್ರ, ನಿನ್ನ ಮನೆಯ ಮಗಳನ್ನು ನನ್ನ ಮನೆ ಸೊಸೆ ಮಾಡ್ಕೋತಿದ್ದೀನಿ, ನೀನು ನಿನ್ನ ಮಾತನ್ನು ಉಳಿಸ್ಕೊಂಡು ಕೇಸ್ ಓಪನ್ ಆಗಬಾರ್ದು, ವಂದನ ಜೊತೆ ಅರ್ಜುನ್ ಮದುವೆ ಆಗಬೇಕು, ಆ ರೀತಿ ಮಾಡಬೇಕು ಅಂದಾಗ ಖಂಡಿತ ಅಂತ ಹೇಳ್ತಾರೆ. ಆ ಕಡೆ ಒಂದಷ್ಟು ಸಾಕ್ಷಿನ ಕಲೆ ಹಾಕಬೇಕು ಅಂದ್ಕೊಂಡಿರೋ ಭಾರ್ಗವಿ ಶ್ರೀಮಂತ್ ಅವ್ರ ಹತ್ರ ವಿಕ್ಕಿಗೆ ಜ್ಯೂಸ್ ಕೊಡಿ ಅಂತ ಹೇಳಿ ಕೊಟ್ಟು ಕಳಿಸ್ತಾಳೆ. ಈ ಕಡೆ ಅರ್ಜುನ್ ಮತ್ತು ರೀತು ಮಾತನಾಡ್ತಿರ್ತಾರೆ. ರೀತು ಥ್ಯಾಂಕ್ ಯು ಅಣ್ಣ ಅಂದಾಗ, ನಿನಗಿಂತ ಮತ್ತೆ ನೀನು ಮುಖ್ಯ ಅಲ್ಲ, ನೀನು ಆರಾಮಾಗಿರಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ವಿಕ್ಕಿ ಬರ್ತಾರೆ. ಹೌದು, ನನಗೂ ನಿನ್ನ ಬಗ್ಗೆ ಕೋಪ ಇದೆ, ನಿನಗೂ ನನ್ನ ಬಗ್ಗೆ ಕೋಪ ಇದೆ, ನಾನು ಕೂಡ ಮರ್ತು ಬಿಡ್ತಿದ್ದೀನಿ, ನೀನು ಕೂಡ ಮರ್ತು ಬಿಡುವ ಅಂದಾಗ, ಅಷ್ಟು ಸುಲಭಕ್ಕೆ ಮರೆಯೋಕ್ಕಾಗೋದಿಲ್ಲ, ಆದರೆ ನಿಂಗೀಗ 2 ಜವಾಬ್ದಾರಿ ಇದೆ, ಒಂದು ರೀತುನ ನೋಡ್ಕೊಳ್ಳೋದು, ಒಂದು ನಿನ್ನ ಮಗುವನ್ನು ನೋಡ್ಕೊಳ್ಳೋದು ಅಂತ ಹೇಳ್ತಾರೆ. ಖಂಡಿತ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅಂತ ಹೇಳ್ತಿದ್ದಾಗೇ ಶ್ರೀಮಂತ್ ಅವರು ಕಾಫಿ ಎಲ್ಲವನ್ನ ಕೂಡ ತಂದು ಕೊಡ್ತಾರೆ. ನಮಗೆ ಬೇಡ ಅಂತ ಅರ್ಜುನ್ ಮತ್ತು ರೀತು ಹೇಳಿದ್ರೆ ವಿಕ್ಕಿ ಜ್ಯೂಸ್ ಬೇಕು ಅಂತ ಹೇಳಿ ಜ್ಯೂಸ್ ತೊಗೊಂಡು ಕುಡಿದು ಬಿಡ್ತಾರೆ. ಜೊತೆಗೆ ಆ ಒಂದು ಫಿಂಗರ್ ಪ್ರಿಂಟ್ಸ್ ಕೂಡ ಆ ಗ್ಲಾಸ್ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು. ಭಾರ್ಗವಿ ಇಂಟೆನ್ಷನಲಿ ಈ ಗ್ಲಾಸಲ್ಲಿ ಜ್ಯೂಸನ್ನು ಹಾಕಿ ಅರ್ಜುನ ಕುಡಿ ಅಂತ ಶ್ರೀಮಂತ್ ಅವ್ರಿಗೆ ಹೇಳಿತು. ಶ್ರೀಮಂತ್ ಅವರು ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಇದರ ನಡುವೆ ಭಾರ್ಗವಿ ವಿಕ್ಕಿ ರೂಮ್ಗೆ ಹೋಗಿದೆ. ಒಂದಷ್ಟು ಫೋನ್ಸ್ ಹಾಗೆ ಒಂದಷ್ಟು ವಸ್ತುಗಳನ್ನ ಡಸ್ಟ್ಬಿನ್ ಕವರ್ಗೆ ಹಾಕ್ಕೊಂಡು ಹೊರಗಡೆ ಬರ್ತಾಳೆ. ವಂದನ ಕೈಗೆ ಸಿಗ್ಬಿಡ್ತಾಳೆ. ಏನಕ್ಕೆ ಹೋಗಿದ್ದೆ ಅಂದಾಗ, ಕಸ ತೊಗೊಂಡು ಹೋಗ್ತಿದ್ದೀನಿ ಅಂದಾಗ, ಇದು 1 ನಿಮಿಷ ಅಂತ ಹೇಳಿ ಚೆಕ್ ಮಾಡೋಕೆ ಮುಂದಾಗ್ತಾರೆ. ಬಟ್ ಶ್ರೀಮಂತ ಬಂದರು ಅಂತ ಅದನ್ನು ಬಿಟ್ಟು ಹೋಗ್ಬಿಡ್ತಾಳೆ ವಂದನ. ಜೊತೆಗೆ ಆತ ಕಡೆ ಕಾಫಿ ಕಪ್ಪನ್ನು ಕೂಡ ತೊಗೊಂಡಿದ್ದೆ ಎಲ್ಲ ಸಾಕ್ಷಿಗಳನ್ನ ಕೂಡ ಭಾರ್ಗವಿ ಕಲೆ ಹಾಕ್ತಿದ್ದಾಳೆ. ಕಲೆ ಹಾಕೋದ್ರ ಜೊತೆಗೆ ತಪ್ಪಿತಸ್ಥರು ಯಾರು ಅನ್ನೋದನ್ನು ಹುಡುಕೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ. ಅರ್ಜುನ್ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಈಗ ಇನ್ನೇನೇ ಇದ್ರೂ ಕೂಡ ರೀತು ಹಾಗೆ ವಿಕ್ಕಿ, ವಂದನ ಇವ್ರುಗಳ ಬಗ್ಗೆನೇ ತಿಳ್ಕೊಬೇಕಾಗಿದೆ ಭಾರ್ಗವಿ. ಅದೇ ಕಾರಣಕ್ಕೆ ಎಲ್ಲರ ಫಿಂಗರ್ ಪ್ರಿಂಟ್ಸ್ ಇರ್ತಕ್ಕಂಥ ವಸ್ತುಗಳನ್ನ ತಗೊಂಡು ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಕೊಡೋದ್ರ ಮುಖಾಂತರವಾಗಿ ಆಕೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋಕೆ ಮುಂದಾಗ್ತಿದ್ದಾಳೆ. ಸಂಧ್ಯಾ ಸಾವಿನಲ್ಲಿ ಯಾರ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕು ಅನ್ನೋ ಕಾರಣಕ್ಕೆ ಆ ಒಂದು ವಸ್ತುಗಳಿಂದ ಫಿಂಗರ್ ಪ್ರಿಂಟ್ಸನ್ನು ತೊಗೊಂಡಿದ್ದ ಮ್ಯಾಚಪ್ ಆಗುತ್ತಾ ಇಲ್ವಾ ಅನ್ನೋದನ್ನು ನೋಡೋಕೆ ಮುಂದಾಗ್ತಿದ್ದಾರೆ ಭಾರ್ಗವಿ. ಹಾಗಿದ್ರೆ ಆ ಒಂದು ಎಂಗೇಜ್ಮೆಂಟ್ ಮನೆಯಲ್ಲೇ ಎಲ್ಲ ವಿಷಯ ಗೊತ್ತಾಗಿದೆ, ಋತು ಕೈಗೆ ಕೂಡ ಬೀಳುತ್ತಾ, ಏನಾಗುತ್ತೆ, ಯಾವ ರೀತಿ ಕತೆ ಮುಂದೆ ಸಾಗುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.